ನೋಡ್ರಿ ಯಾವ ಥರ ಬಂದದಂತ ತೋರಿಸ್ತೀನಿ. ಈ ಥರ ನೋಡ್ರಿ ಚೋಂಗೆ ಡಿಸೈನ್. ಅಂದರೆ ತುಪ್ಪ ಯಾಕೆ ಹಾಕ್ತೀವಿ ಅಂದರೆ ಈ ಪುಡಿನ ಚೆನ್ನಾಗಿ ಹಿಡಿದಿಟ್ಕೊತದ್ರಿ. ತುಪ್ಪ ಹಾಕಿದ್ರೆ ಏನಿರುತ್ತಲ್ರಿ ಚೆನ್ನಾಗಿ ಬರುತ್ತೆ ನೋಡ್ರಿ ಇದು ಚೋಂಗೆ. ಫೈನಲಿ ರೆಡಿ ಆಯ್ತು ನೋಡ್ರಿ ಚೋಂಗೆ ರೆಸಿಪಿ. ನೋಡ್ರಿ ಈ ಥರ ಇರುತ್ತೆ. ಶರಣ್ರಿ ಎಲ್ಲ ನಮ್ಮ ಕನ್ನಡ ಮಂದಿಗೂ ಇವಾಗ ನೋಡ್ರಿ ಮೊಹರಂ ಸ್ಟಾರ್ಟ್ ಆಗ್ಯದ ತಮ್ಮೆಲ್ಲರಿಗೂ ಗೊತ್ತಿದ್ದೇ ಅದ. ಮೊಹರಂ ಸ್ಪೆಷಲ್ ಏನು ಮಾಡಬೇಕು ಅಂತಂದರೆ ಮೊಹರಂ ಸ್ಪೆಷಲ್ ಸ್ವೀಟ್ ನೋಡ್ರಿ ಚೋಂಗೆ ಮಾಡಕತ್ತೀನಿ. ಈ ಚೋಂಗೆ ಮಾಡಬೇಕಾದ್ರೆ ಈ ಚೋಂಗೆ ಮಣಿ ಬೇಕಾಗುತ್ತೆ ನೋಡ್ರಿ. ಮೇನ್ಲಿ ಅಂದರೆ ಈ ಚೋಂಗೆ ಮಣಿ ಯೂಸ್ ಮಾಡಿ ಒಂಥರ ಚೋಂಗೆ ಮಾಡ್ತಾರೆ, ಇನ್ನೊಂದು ಥರ ಈ ಚೋಂಗೆ ಮಣಿ ಯೂಸ್ ಮಾಡ್ಲಾರ್ದಾನೆ ಇನ್ನೊಂದು ಥರ ಮಾಡಿರ್ತಾರೆ. ನನ್ನ ಚಾನಲಲ್ಲಿ 2 ಥರನೂ ತೋರಿಸ್ತೀನಿ. ಇವತ್ತು ನಾನು ಈ ಚೋಂಗೆ ಮಣಿ ಯೂಸ್ ಮಾಡಿ ಯಾವ ಥರ ಚೋಂಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ, ಫಸ್ಟ್ ನೋಡ್ಕೊಂಬರ್ರಿ. ಇವಾಗ ನಾನು ಒಂದು ದೊಡ್ಡ ಬಟ್ಲದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಈ ಚೋಂಗೆಗೆ ಸ್ಟಫಿಂಗ್ ಅಂತಲ್ಲ, ಇದು ಮ್ಯಾಲೆ ಹಾಕಕ್ಕೆ ಪುಡಿ ಬೇಕಾಗುತ್ತೆ. ಅದಕ್ಕೆ ಒಂದು ಸಣ್ಣ ಕಪ್ಪಿನಷ್ಟು ಸಕ್ಕರೆ, 1 ಕಪ್ಪಿನಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ, ಒಂದು 2 ಸ್ಪೂನಿನಷ್ಟು ಗಸಗಸೆ ತೊಗೊಂಡಿನಿ ರೀ, ಒಂದು 4 ಏಲಕ್ಕಿ, 2 ಬಾದಾಮಿ, 1 ಕಪ್ಪು ತುರಿದಿರೋ ಒಣ ಕೊಬ್ಬರಿ. ಇವಾಗ ಫಸ್ಟ್ ನಾನು ಇವೆಲ್ಲನೂ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಈ ತೊಗೊಂಡಿರ್ತಕ್ಕಂಥ ಗಸಗಸೆ, ಆಮೇಲೆ ಪುಟಾಣಿ, ಸಕ್ಕರೆ, ಏಲಕ್ಕಿ, ಬಾದಾಮಿ ಇವಿಷ್ಟನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ರಿ. ಕೊಬ್ಬರಿ ಒಂದು ಬಿಟ್ಟು ಉಳಿಕಿದ್ದೆಲ್ಲನ ಹಾಕಬೇಕು. ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ. ಇವಾಗ ಪುಡಿ ರೆಡಿ ಆಯ್ತು ನೋಡ್ರಿ, ಮಿಕ್ಸಿಗೆ ಹಾಕೊಂಬಂದಿನಿ. ಈಗ ಚೋಂಗೆ ಮಾಡೋಕೆ ಹಿಟ್ಟು ಕಲಿಸ್ಬೇಕು ನೋಡ್ರಿ. ಗೋಧಿ ಹಿಟ್ಟು ನಾದ್ಕೋಬೇಕು ನೋಡ್ರಿ. ಇವಾಗ ಚೋಂಗೆ ಮಾಡೋಕೆ ಈಗ ಗೋಧಿ ಹಿಟ್ಟು ತೊಗೊಂಡಿದ್ನಲ್ರಿ, ಇದನ್ನು ನಾದ್ಕೊಂತೀನಿ ನೋಡ್ರಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಅಥವಾ ತುಪ್ಪ 2ರಲ್ಲಿ ಯಾವುದಾದ್ರೂ ಹಾಕ್ಬೋದು. ನಾ ಎಣ್ಣೆ ಹಾಕಕತ್ತೀನಿ. ಎಣ್ಣೆ ಹಾಕ್ಕೊಂಡು ಈ ಥರ ಫಸ್ಟ್ ಒಣದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ನೋಡ್ರಿ. ಮೊಹರಂ ಅಂತ ನೆನಪಾದ್ರೆ ಎಲ್ಲರಿಗೂ ಚೋಂಗೆ ನೆನಪಾಗುತ್ತೆ ನೋಡ್ರಿ. ಈ ಟೈಮಲ್ಲಿ ಅಷ್ಟೇ ಮಾಡ್ತಾರೆ ಇದನ್ನು. ಚೆನ್ನಾಗಿರ್ತದೆ ತಿನ್ನೋಕೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ನಾದಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಚೋಂಗೆ ಮಾಡೋಕೆ. ನೋಡ್ರಿ ಈ ಥರ ಇರ್ಬೇಕು ನೋಡ್ರಿ ಹಿಟ್ಟು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ಮೆತ್ತಗನೂ ಇರಬಾರ್ದು. ಹೀಗಿಟ್ಟು ರೆಡಿ ಆಯ್ತು ರೀ. ಈ ಚೋಂಗೆ ಸುಡೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಬರೋಣ. ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊತೀನಿ ನೋಡ್ರಿ. ಇದು ಬಿಸಿ ಆಗತ್ತನ ಚೋಂಗೆ ರೆಡಿ ಮಾಡ್ಕೊಂಬ್ರಿ. ಈ ಹಿಟ್ಟನ್ನು ಇನ್ನೊಂದ್ಸಲ ಚೆಂದಾಗಿ ಹೆಂಗೆ ಮಿದ್ಕೊಂಡು ನಾವು ಹೆಂಗೆ ಚಪಾತಿ ಹಿಟ್ಟಿಗೆ ಉಳ್ಳಿ ಮಾಡ್ಕೊತೀವಲ್ರಿ ಅದ್ರಂಗೆ ಈ ಥರ ಮಾಡ್ಕೋಬೇಕು ನೋಡ್ರಿ. ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೇಕ್ರಿ. ತೋರಿಸ್ತೀನಿ ನೋಡ್ರಿ ನಾನೀಗ ಹೆಂಗೆ ಮಾಡೋದು ಅಂತ. ಒಂದು ತಗೊಂಡು ರೌಂಡಾಗಿ ಉಜ್ಜಿ ಫಸ್ಟ್ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ನೋಡ್ರಿ. ಸ್ವಲ್ಪ ಈ ಥರ ಇದು ಸ್ವಲ್ಪ ಒಂದು ಪೂರಿಯಷ್ಟು ಆದ ನಂತರ ಇದನ್ನು ನಾವು ಚೋಂಗೆ ಮಣಿ ಮೇಲೆ ಇಟ್ಟು ಲಟ್ಟಿಸ್ಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬೇಕಾಗಿದ್ರೆ ನಾವು, ಇಲ್ಲಾಂದರೆ ಲಾಸ್ಟಲ್ಲಿ ಬರಲ್ಲ ಅವು. ಈ ಮಣಿಗೆ ನಾವು ಚೆನ್ನಾಗಿ ಎಣ್ಣೆ ಸೋರ್ಬೇಕು ಫಸ್ಟು. ಇದ್ರ ಮೇಲೆ ಈ ಪೂರಿ ಥರ ಏನು ಲಟ್ಸಿನಲ್ರಿ ಇದನ್ನಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಲಟ್ಸಂಬ್ರಿ. ಅಂದ್ರೆ ಇದಕ್ಕೇನು ಡಿಸೈನ್ ಇರುತ್ತಲ್ರಿ ಚೆನ್ನಾಗಿ ಬರುತ್ತೆ ನೋಡ್ರಿ ಇದು ಚೋಂಗೆ. ಆಮೇಲೆ ಇದನ್ನ ಎತ್ತಿ ತಿರುಗಿಸಿ ಹಾಕ್ಬಾರ್ದು ನೋಡ್ರಿ. ಇದೇ ಥರ ನಾವು ರೊಟೇಟ್ ಮಾಡ್ತಾ ಲಟ್ಟಿಸ್ಕೋಬೇಕು ನೋಡ್ರಿ. ಯಾಕಂದರೆ ಕೆಳಗೆ ಡಿಸೈನ್ ಇರುತ್ತಲ್ರಿ ಅದು ನಾವು ತಿರುವಿ ಹಾಕಿದ್ವಿ ಅಂದರೆ ಕೂಡಲ್ಲ. ರೆಡಿ ಆಯ್ತು ನೋಡ್ರಿ. ಈಗ
ನೋಡ್ರಿ ಯಾವ ಥರ ಬಂದದಂತ ತೋರಿಸ್ತೀನಿ. ಈ ಥರ ಒಂದು ನೋಡ್ರಿ ಚೋಂಗೆ ಡಿಸೈನ್ ನೋಡ್ರಿ ಎಷ್ಟು ಚೆನ್ನಾಗದ ಅಲ್ರಿ ನೋಡೋಕೆ. ಇವಾಗ ನಾವು ಚಪಾತಿ ಥರ ಇದನ್ನು ಬೇಯಿಸ್ಕೋಬೇಕು ನೋಡ್ರಿ. ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಕೆಳಗೊಂದು ಸ್ವಲ್ಪ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ನೋಡ್ರಿ. ಈ ಥರ ಇದನ್ನು ತಿರುವಿ ಹಾಕಿ ಈ ಕಡೆನೂ ಬೇಯಿಸ್ಕೊತೀನಿ ನೋಡ್ರಿ. ನಾನೀಗ ಸೇಮ್ ಚಪಾತಿ ಯಾವ ಥರ ಸುಡ್ತೀವಲ್ರಿ ಅದೇ ಥರ ಸುಡ್ಬೇಕು ನೋಡ್ರಿ ಇದು ಎರಡೂ ಕಡೆನೂ. ಅದು ಬೇಯೋಷ್ಟರಲ್ಲಿ ನಾವು ಇನ್ನೊಂದು ಚೋಂಗೆ ಮಾಡ್ಕೊಂಬರೋಣ ನೋಡ್ರಿ. ಈಗ ಸೇಮ್ ಅದೇ ಥರ ಫಸ್ಟ್ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕ್ರಿ ಒಂದು ಪೂರಿ ಥರ. ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಿ. ಇವಾಗ ಮತ್ತೆ ನಾವು ಈ ಚೋಂಗೆ ಮಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲೆ ಲಟ್ಟಿಸ್ಬೇಕು ನೋಡ್ರಿ. ಇದು ಫುಲ್ ಕೆಳಗೆ ಹಚ್ಚಿರುತ್ತಲ್ರಿ ಡಿಸೈನ್ ಕುಂತ್ಬಿಡುತ್ತೆ ನೋಡ್ರಿ. ಇದೇನದಲ್ರಿ ಇದು ಕಟ್ಗೆ ಮಣಿ ನೋಡ್ರಿ. ಇದೇ ಥರ ಬಳಪದ್ದಿರುತ್ತಾ ಇನ್ನೊಂದು ಸ್ಟೀಲ್ ಬರುತ್ತಾ. ಈಗ ಇನ್ನೊಂದು ಚೋಂಗೆನೂ ರೆಡಿ ಆಯ್ತು ನೋಡ್ರಿ. ಅದನ್ನು ತೆಗೋಣ ಬರ್ರಿ. ಈಗ ಒಂದು ಚೋಂಗೆ ರೆಡಿ ಆಗ್ಯದ ನೋಡ್ರಿ. ಇಲ್ಲಿ ಇದನ್ನ ಹಾಕೊಂಡ್ರಿ ನೋಡ್ರಿ. ಇದನ್ನು ಯಾವ ಥರ ರೆಡಿ ಆಗ್ಯದ ಅಂತ ತೋರಿಸ್ತೀನಿ ನೋಡ್ರಿ. ಡಿಸೈನ್ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ. ಇಲ್ಲಿ ಇದಕ್ಕೂ ಸಹ ನಾವು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ್ರಿ. ಈ ಚೋಂಗೆ ಏನು ರೆಡಿ ಆಗ್ಯಾವಲ್ರಿ ಇದ್ರ ಮೇಲೆ ಈ ಥರ ತುಪ್ಪ ಹಾಕಿ ಚೆನ್ನಾಗಿ ಸವರಿ. ಸ್ಟಾರ್ಟಿಂಗ್ ಏನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಆ ಪುಡಿನ ಇದ್ರ ಮೇಲೆ ಉದುರಿಸ್ಬೇಕು ನೋಡ್ರಿ. ಈ ಥರ ಉದುರಿಸಿ ತುಪ್ಪ ಅಂದರೆ ತುಪ್ಪ ಯಾಕೆ ಹಾಕ್ತೀವಿ ಅಂದರೆ ಈ ಪುಡಿನ ಚೆನ್ನಾಗಿ ಹಿಡಿದಿಟ್ಕೊತದ್ರಿ. ತುಪ್ಪ ಹಾಕಿದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಡ್ರಿ. ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ನೋಡ್ರಿ. ಫೈನಲಿ ರೆಡಿ ಆಯ್ತು ನೋಡ್ರಿ ಚೋಂಗೆ ರೆಸಿಪಿ. ನೋಡ್ರಿ ಈ ಥರ ಇರುತ್ತಾ. ಇನ್ನೊಂದು ಥರ ಮಾಡ್ತಾರೆ, ಅದು ಎಣ್ಣೆ ಒಳಗೆ ಫ್ರೈ ಮಾಡಿ ಚೋಂಗೆ ಮಣಿ ಇಲ್ಲ ಅಂದರೆ ಅದನ್ನು ತೋರಿಸ್ತೀನಿ ನಾನು ನಾಳೆ ಸಂಚಿಕೆ ಒಳಗೆ. ಈ ವಿಡಿಯೋ ನಿಮ್ಗೇನ ಇಷ್ಟ ಆಗಿತ್ತು ಅಂತಂದರೆ ಮೊಹರಂ ಸ್ಪೆಷಲ್ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಆಗ್ತಕ್ಕಂಥ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತಾವ, ನೀವೇ ವಿಡಿಯೋನ ನೋಡ್ಬೋದು. ಇನ್ನೂ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದು ಚೋಂಗೆ ಯಾವ ಥರ ಆಗ್ಯದ ಅನ್ನೋದನ್ನು ತಿಳಿಸ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇಲ್ಲಿ ತನಕ ವಿಡಿಯೋ ವಾಚ್ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.